ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026-27ನೇ ಸಾಲಿನ ಸೇತುಬಂಧ ಕಾರ್ಯಕ್ರಮದ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಆಧರಿಸಿ ಪ್ರೀ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ. ನಮ್ಮ ಹತ್ರ 4ರಿಂದ 8ನೇ ತರಗತಿಗೆ ಸೇತುಬಂಧದ ಪ್ರಶ್ನೆ ಪತ್ರಿಕೆಗಳು ಅವೈಲೇಬಲ್ ಮಾಡ್ತಾರೆ. ಇಂಟ್ರೆಸ್ಟೆಡ್ ಇದ್ದವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈಗಾಗಲೇ ಪೋಸ್ಟ್ ಮಾಡಿರ್ತಕ್ಕಂಥ 4, 5 ಮತ್ತು 6ನೇ ತರಗತಿ ವಿಡಿಯೋಗಳ ಲಿಂಕ್ ಇದ್ದಾವೆ. ಅವುಗಳನ್ನು ಸಹಿತ ಇಂಟ್ರೆಸ್ಟೆಡ್ ಇದ್ದವರು ನೋಡ್ಬೋದು. ಮೊದಲ FLN ಮತ್ತು ಕಲಿಕಾ ಫಲ ಅಪೇಕ್ಷಿತ ಯಾವುದಿದೆ ಅಂದರೆ ವಾಕ್ಯ ಅಥವಾ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳ್ತಾರೆ, ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗೆ ಉತ್ತರಿಸ್ತಾರೆ, ಸರಳ ವಾಕ್ಯಗಳನ್ನು ಸ್ವತಃ ಬರೀತಾರೆ, ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ ಮತ್ತು ಬಳಸ್ತಾರೆ, ನೀಡಲಾದ ಸನ್ನಿವೇಶ ಹಾಗೂ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಷ್ಟವಾಗಿ ವಿವರಿಸ್ತಾರೆ, ಸೂಕ್ತ ಶಬ್ದಗಳು ನುಡಿಗಟ್ಟುಗಳನ್ನು ಬಳಸಿಕೊಂಡು ವಾಕ್ಯ ರಚನೆಯನ್ನು ಮಾಡ್ತಾರೆ, ತಾವು ಕಂಡ ಚಿತ್ರ, ಘಟನೆ, ಸನ್ನಿವೇಶ, ಚಿತ್ರಸರಣಿ ಅಥವಾ ದೃಶ್ಯಗಳಿಂದ ಪಡೆದ ಅನುಭವಗಳನ್ನು ಸೃಜನಾತ್ಮಕವಾಗಿ ಮೌಖಿಕ ಹಾಗೂ ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ, ಸ್ವರ ಮತ್ತು ವ್ಯಂಜನಗಳ ಅಕ್ಷರಗಳ ಧ್ವನಿಭೇದವನ್ನು ಅರಿತು ಪದಗಳನ್ನು ಶುದ್ಧವಾಗಿ ಓದ್ತಾರೆ, ವಿವಿಧ ನಮೂನೆಯ ಪತ್ರಗಳನ್ನು ಸರಿಯಾದ ವಿನ್ಯಾಸ ಮತ್ತು ಭಾಷಾ ಶುದ್ಧತೆಯೊಂದಿಗೆ ಬರೀತಾರೆ, ಮಕ್ಕಳು ತಮ್ಮ ಕಲ್ಪನೆಯ ಮೂಲಕ ನಿರ್ಜೀವ ವಸ್ತುಗಳೊಂದಿಗೆ ಸ್ವತಃ ಸಂಭಾಷಣೆ ನಡೆಸಿ ಅನುಭವಾತ್ಮಕ ಅಭಿವ್ಯಕ್ತಿಯನ್ನು ತೋರಿಸ್ತಾರೆ ಅಂತಕ್ಕಂಥದ್ದು ಕಲಿಕಾ ಫಲಗಳಿತ್ತು. ಇದೇ ಕಲಿಕಾ ಫಲಗಳ ಆಧಾರದ ಮೇಲೆ ನಾವು ಪ್ರೀ ಟೆಸ್ಟ್ಗೆ ಪೂರ್ವ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿತ್ತು. ಪ್ರತಿ ಕಲಿಕಾ ಸಾಮರ್ಥ್ಯಕ್ಕೂ ಕೂಡ ಒಂದೊಂದು ಪ್ರಶ್ನೆಗಳನ್ನು ರಚನೆ ಮಾಡಿದ್ದೀವಿ. ಆ್ಯಸ್ ಪರ್ DSCRT ಅವರ ಮಾರ್ಗಸೂಚಿಯಂತೆ ನಾವೇನು ಮಾಡಿದ್ವಿ ಅಂದರೆ ಒಂದು ಕಲಿಕಾ ಫಲ ಮತ್ತು ಒಂದು ಪ್ರಶ್ನೆ ಪತ್ರಗಳನ್ನು ರಚಿಸಿ ಒಟ್ಟು 10 ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಏನು ಮಾಡಿದ್ದೀವಿ ಅಂದರೆ ಇಟ್ಟಿರ್ತಕ್ಕಂಥದ್ದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಡೈರೆಕ್ಟಾಗಿ ಕೀ ಉತ್ತರದ ಪುಟಕ್ಕೇ ಬರ್ತೀನಿ. ಪ್ರಶ್ನೆ 1, ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳಾಗಿ ವಿಂಗಡಿಸಿ ಬರೆಯಿರಿ. ಅನ್ನ, ರಕ್ತ, ಹಗ್ಗ, ಆಸ್ಪತ್ರೆ, ವ್ಯಂಜನ, ದೃಶ್ಯ, ಚಿತ್ರ, ಅರಣ್ಯ, ಸಪ್ಪಳ. ಇದರಲ್ಲಿ ಸಜಾತಿ ಇದ್ದಾವೆ ಅನ್ನ, ಹಗ್ಗ ಮತ್ತು ಸಪ್ಪಳ. ವಿಜಾತಿ ಇರ್ತಕ್ಕಂಥದ್ದು ರಕ್ತ, ಆಸ್ಪತ್ರೆ, ವ್ಯಂಜನ, ಚಿತ್ರ ಮತ್ತು ಅರಣ್ಯ. ಪ್ರಶ್ನೆ 2, ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿತ್ತು. ಉತ್ತರ ಬಂದುಬಿಟ್ಟು ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಶ್ರೀಕೃಷ್ಣ. ಪ್ರಶ್ನೆ 3, ನಮ್ಮ ಜೀವನದಲ್ಲಿ ನಾವು ಯಾರಿಗೆ ಧನ್ಯವಾದ ಹೇಳಬೇಕು ಅಂತ ಕೇಳಿದ್ದಾರೆ. ಉತ್ತರ, ನಮ್ಮ ಜೀವನದಲ್ಲಿ ನಾವು ಒಂದಲ್ಲ ಒಂದು ರೀತಿಯ ಬೇರೆಯವರಿಗೆ ಧನ್ಯವಾದ ಹೇಳಲೇಬೇಕು. ಮೊದಲಿಗೆ ನಾವು ನಮ್ಮ ತಂದೆ ತಾಯಿಗಳಿಗೆ, ನಂತರ ಗುರುಗಳಿಗೆ, ನಮ್ಮನ್ನು ಬಾಲ್ಯದಿಂದ ಸಾಕಿ ಸಲಹಿ ಬೆಳೆಸಿದ, ಅಕ್ಷರ ಕಲಿಸಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡಿದ ಇವರಿಗೆ ಸದಾ ಧನ್ಯವಾದ ಹೇಳಲೇಬೇಕು. ಹಾಗೆ ನಮ್ಮ ಕಷ್ಟ ಸುಖಗಳಲ್ಲಿ ಸಹಾಯ ಮಾಡುವ ಸ್ನೇಹಿತರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಬೇಕು ಅನ್ನೋದನ್ನು ಬರಿಬೇಕಿತ್ತು. 4ನೇ ಪ್ರಶ್ನೆ, ಈ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿಸಿಕೊಂಡು ಬರೆಯಿರಿ ಅಂತ ಕೇಳಿದರೆ ಅರಚಿತದಲ್ಲಿರ್ತಕ್ಕಂಥ ಸ್ವರ ಅ, ಈಶನ ಕೋರ್ಣದಲ್ಲಿರ್ತಕ್ಕಂಥ ಒಂದು ಸ್ವರ ಇ. ಈ 1ರಿಂದ 4 ಏನಾಗಿತ್ತು ಅಂದರೆ FLNಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇತ್ತು. ಇನ್ನು 5ರಿಂದ 10ಕ್ಕೆ ನೋಡೋಣ ಕಲಿಕಾ ಫಲ ಆಧಾರಿತ ಪ್ರಶ್ನೆ. ಪ್ರಶ್ನೆ 5, ಪ್ರವಾಸದ ಕಿರುತಾಗಿ ಒಂದು ಕಿರು ಟಿಪ್ಪಣಿಯನ್ನು ಬರೀರಿ ಅಂತ ಕೇಳಿದ್ದಾರೆ. ಪ್ರವಾಸ ಮನಸ್ಸಿಗೆ ಸಂತೋಷ ಮತ್ತು ವಿಶ್ರಾಂತಿಯನ್ನು ನೀಡುತ್ತದೆ. ಹೊಸ ಹೊಸ ಸ್ಥಳಗಳನ್ನು ನೋಡಿದಾಗ ಜ್ಞಾನ ಹೆಚ್ಚುತ್ತದೆ. ಪ್ರವಾಸದಿಂದ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಪ್ರವಾಸ ನಮ್ಮ ಜೀವನದಲ್ಲಿ ಹೊಸ ಅನುಭವಗಳನ್ನು ನೀಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನುಡಿಗಟ್ಟಿನ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿತ್ತು 6ರಲ್ಲಿ. ಮೂಗು ತೋರಿಸು ಅಂತ ಇದೆ. ಇದರ ಅರ್ಥ ಏನಪ್ಪ ಅಂದರೆ ಮಧ್ಯ ಪ್ರವೇಶಿಸು. ಉತ್ತರ ಏನು ಬರಿಬೋದು ಅಂದರೆ ಒಳ್ಳೆಯ ಕೆಲಸ ಮಾಡುವವರಿಗೆ ಜನರು ಮೂಗು ತೋರಿಸುವುದು ಸಾಮಾನ್ಯವಾಗಿದೆ. ಇನ್ನು ಮಂಕು ಬೂದಿ ಅಂತ ಇದೆ. ಮಂಕು ಬೂದಿ ಅಂದರೆ ಮೋಸ ಮಾಡು. ಮೋಸ ಮಾಡಿದ ಆಸ್ತಿ ಯಾವತ್ತೂ ಶಾಶ್ವತವಾಗಿ ಇರೋದಿಲ್ಲ ಅಂತ ಈ ನುಡಿಗಟ್ಟನ್ನು ವಾಕ್ಯದಲ್ಲಿ ಬಳಸ್ಬೋದು. ಪ್ರಶ್ನೆ 7, ಕೆಳಗಿನ ಚಿತ್ರವನ್ನು ವೀಕ್ಷಣೆ ಮಾಡಿ ನಿಮ್ಮ ಅಭಿಪ್ರಾಯಕ್ಕೆ ವಿವರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಚಿತ್ರ ನೋಡಿದಿರಿ. ಬೇಸಿಗೆ ಅಂತಕ್ಕಂಥ ಪದ್ಯದ ಒಂದು ಚಿತ್ರ ಕೊಟ್ಟಿತ್ತು. ಇದು ನಿಸರ್ಗದ ಸುಂದರ ದೃಶ್ಯವಾಗಿದೆ. ಎಲ್ಲ ಕಡೆಯೂ ಹಚ್ಚ ಹಸಿರಾದ ನೋಟ ಮನಸೆಳೆಯುವಂತಾಗಿದೆ. ಗಾಳಿಯ ರಭಸಕ್ಕೆ ತೆಂಗಿನ ಮರಗಳು ಅಲುಗಾಡುತ್ತಿವೆ. ಶುಭ್ರವಾದ ನೀಲಿ ಬಣ್ಣದ ಆಗಸ ಸ್ವಚ್ಛಂದವಾಗಿದೆ ಅಂತ ಬರಿಬೇಕು. ಇನ್ನು ಪದಗಳ ಅರ್ಥ ವ್ಯತ್ಯಾಸ ತಿಳಿಸಿ ವಾಕ್ಯ ರಚಿಸಿ ಅಂತ ಕೇಳಿದ್ದಾರೆ. ಅನ್ನ ಅಂದರೆ ಆಹಾರ. ಶಾಲೆಯಲ್ಲಿ ನೀಡುವ ಅನ್ನದ ಒಂದೊಂದು ತುತ್ತು ಮಕ್ಕಳಿಗೆ ಕಲ್ಪವೃಕ್ಷವಾದಂತಿದೆ. ಅನ್ನ ಅಂದರೆ ಸಹೋದರ. ನಾನು ಯಾವತ್ತೂ ನನ್ನ ಸಹೋದರ ಜೊತೆಗೆ ಕೋಪಿಸಿಕೊಳ್ಳೋದು ಸರ್ವೇ ಸಾಮಾನ್ಯವಾಗಿದೆ ಅಂತ ಬರಿಬೋದು. 2ರ ಅರ್ಥ ವ್ಯತ್ಯಾಸವನ್ನು ತಿಳಿದು ವಾಕ್ಯ ರಚನೆಯನ್ನು ಮಾಡೋದು. ಇನ್ನು ಅರಿ ಮತ್ತು ಕತ್ತರಿಸು. ಅರಿ ಅಂದರೆ ಇದರ ಅರ್ಥನೇ ಕತ್ತರಿಸು.
ಅಂದರೆ ಕಲ್ಲಂಗಡಿ ಹಣ್ಣನ್ನು ಅರಿಲಿಕ್ಕೆ ಚಾಕು ಬೇಕೇ ಬೇಕು. ಹರಿ ಅಂದರೆ ಕೃಷ್ಣ, ನಾ ಯಾವತ್ತೂ ಕೂಡ ಹರಿಯ ಆರಾಧಕ ಅನ್ನೋದನ್ನು ನಾನು ಬರೆದಿದ್ದೀನಿ. ಸೊ ನೀವುಗಳು ಕೂಡ ಸ್ವಂತ ವಾಕ್ಯವನ್ನು ಬಳಸ್ಬೋದು. ಪ್ರಶ್ನೆ 9, ನಿಮ್ಮನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಕುವೆಂಪು ನಗರದ ಮೈಸೂರಿನ 6ನೇ ತರಗತಿ ವಿದ್ಯಾರ್ಥಿನಿ ತಾರುಣ್ಯ ಅರುಣ ಅಂತ ಭಾವಿಸಿ ನಿಮ್ಮ ಶಾಲೆಗೆ ಸುಸಜ್ಜಿತ ಗ್ರಂಥಾಲಯ ಒದಗಿಸುವಂತೆ ಕೋರಿ ನಿಮ್ಮೂರಿನ ಶಾಸಕರಿಗೆ ಒಂದು ಪತ್ರ ಬರೀರಿ ಅಂತ ಕೇಳಿದರು. ಫಸ್ಟಿಂದ ಬರೀಬೇಕು. ಹೆಸರು, ವಿಳಾಸ, ದಿನಾಂಕ. ಗೆ ಹೆಸರು, ವಿಳಾಸ, ಸಂಬೋಧನೆ ಮತ್ತು ವಿಷಯ, ಪತ್ರದ ಒಡಲು, ಮುಕ್ತಾಯ ಮತ್ತು ಸಹಿ ಮೇಲಿದೆ. ಜಸ್ಟ್ ಗ್ರಂಥಾಲಯ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ಒಂದು ಪತ್ರವನ್ನು ಬರೆದ್ರೆ ಸೊ ನಿಮಗೆ ಗ್ರೇಡಿಂಗನ್ನು ಮಾಡ್ತಾರೆ. ಲಾಸ್ಟ್ ಒನ್, ಗ್ರಾಹಕ ಮತ್ತು ಅಂಗಡಿಯವ ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ಬರೀರಿ ಅಂತ ಕೇಳಿದರು. ಸೊ ಗ್ರಾಹಕ ಹೇಳ್ತಾನೆ, ನಮಸ್ಕಾರ ಅಣ್ಣ, ಅಕ್ಕಿ ಇದೆಯಾ? ಅಂಗಡಿ ಹೇಳ್ತಾನೆ, ನಮಸ್ಕಾರ ಸರ್, ಇದೆ, ಯಾವ ಅಕ್ಕಿ ಬೇಕು? ಗ್ರಾಹಕ ಹೇಳ್ತಾನೆ, ಸೋನಾ ಮುಸ್ತೂರಿ ಅಕ್ಕಿ 1 ಚೀಲ ಕೊಡಿ. ಅಂಗಡಿಯವ ಹೇಳ್ತಾನೆ, ಸರಿ ಸರ್, ಇನ್ನೇನು ಬೇಕು? ಗ್ರಾಹಕ ಹೇಳ್ತಾನೆ, 1 ಕಿಲೋ ಸಕ್ಕರೆ, ಅರ್ಧ ಕಿಲೋ ತೂವರ್ ಬೇಳೆ ಕೊಡಿ ಅಂತ ಇದೆ, ತೊಗರಿ ಅಂತ ಆಗಬೇಕು. ಅಂಗಡಿಯವ, ಸರಿ, ಎಣ್ಣೆ ಬೇಕೇ? ಗ್ರಾಹಕ, ಹೌದು, 1 ಲೀಟರ್ ಸೂರ್ಯಕಾಂತಿ ಎಣ್ಣೆ ಕೊಡಿ. ಅಂಗಡಿಯವನು, ಇನ್ನೇನಾದರೂ ಬೇಕಾ? ಗ್ರಾಹಕ, ಇಲ್ಲ, ಒಟ್ಟು ಎಷ್ಟಾಯಿತು? ಅಂಗಡಿಯವ, ಒಟ್ಟು 1450 ರೂಪಾಯಿ ಆಯಿತು. ಗ್ರಾಹಕ, ಇದೋ ಹಣ. ಅಂಗಡಿಯವ, ಧನ್ಯವಾದಗಳು ಸರ್, ಮತ್ತೆ ಬನ್ನಿ. ಗ್ರಾಹಕ, ಸರಿ, ನಮಸ್ಕಾರ. ಅಂಗಡಿಯವ, ನಮಸ್ಕಾರ. ಇಷ್ಟು 7th ಕನ್ನಡದಲ್ಲಿರ್ತಕ್ಕಂಥ ನಾವೇನು ಮಾಡಿದ್ದೀವಿ ಅಂದರೆ ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ನಿಮಗೆ ಕೊಟ್ಟಿತ್ತು. ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಲೈನ್ ಅಪ್ ಮಾಡ್ತಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.